welcome back to my YouTube channel. ನಾನು ಇವತ್ತು ಆಫೀಸ್ ಲಾಗ್ ಮಾಡೋಣ ಅಂತಿದ್ದೀನಿ. ಅಂದರೆ ಆಫೀಸಲ್ಲಿ ಏನು ಮಾಡ್ತೀನಿ, ನಮ್ಮ ಆಫೀಸಲ್ಲಿ ಇದೆ, ನಮ್ಮ ಆಫೀಸ್ ಏನು ಅಥವಾ ನಮ್ಮ ಆಫೀಸಲ್ಲಿ ಏನು ಮಾಡ್ತೀನಿ ಅಂತ ನನಗೆ ಇನ್ನೂ ನಿದ್ದೆ ಬರ್ತಿದೆ. ಓಕೆ, ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಓಕೆ, ಸೊ ಫೈನಲಿ ಫ್ರೆಶ್ ಅಪ್ ಆದೆ. ಸೊ ಫ್ರಾಕ್ ಹಾಕೊಂಡಿದ್ದೀನಿ. ಇವತ್ತು ಸ್ಯಾಟರ್ಡೆ, ಲಾಸ್ಟ್ 1 ವೀಕಿಂದ ಬರೀ ಬ್ಲ್ಯಾಕ್ ಆಫೀಸಿಗೆ ಬರೀ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಹೋಗಿದ್ದೀನಿ. ಅದಕ್ಕೆ ಗೊತ್ತು ಸ್ವಲ್ಪ ಕಲರ್ ಚೇಂಜ್ ಆ್ಯಂಡ್ ಫ್ರಾಕ್ ಹಾಕೊಂಡಿದ್ದೀನಿ, ಜೀನ್ಸ್ ಏನೋ ಬೇಡ ಅಂತ. ನಮ್ಮ ಆಫೀಸಲ್ಲಿ ಲೈಕ್ ಯೂನಿಫಾರ್ಮ್ ಅವ್ರ ಲೈಕ್ ಡ್ರೆಸ್ ಏನಂತೀವಿ ನಮ್ಮ ಆಫೀಸಲ್ಲಿ ಯೂನಿಫಾರ್ಮ್ ಅವ್ರ ಲೈಕ್ ಈ ಥರ ಡ್ರೆಸ್ ಹಾಕಬೇಕಾದ್ರೆ ಆ ಥರ ಏನೋ ರೂಲ್ಸ್ ಇಲ್ಲ. ಬಟ್ ನೀಟಾಗಿರಬೇಕು, ಆಫೀಸ್ ಬರೋ ಥರ ಇರಬೇಕು ಅಷ್ಟೇ. ಓಕೆ, ನಾನು ಲಿವನ್ ಸಿರಮ್ ಯೂಸ್ ಮಾಡ್ತೀನಿ. ನನ್ನ ಹೇರ್ ಸಿರಮ್ ಇತ್ತು, ಅದು ಖಾಲಿ ಆಗಿತ್ತು. ಆಮೇಲೆ ನಾರ್ಮಲಾಗಿ ಲಿವನ್ ಸಿರಮ್ ಇವತ್ತು ಕೂದಲು ಬಿಡೋಣ ಅಂತಿದ್ದೀನಿ. ಸ್ವಲ್ಪ ಇವತ್ತು ಮೈಕ್ ಇಟ್ಕೋತೀನಿ. ಮೈಕ್ ಆಫೀಸಲ್ಲಿ ಯೂಸ್ ಆಗುತ್ತೆ. ಏನಂದರೆ ಅವಾಗಿಂದ ವಿಡಿಯೋ ಮಾಡಿದ್ದೀವಿ, ಯಾವುದೂ ರೆಕಾರ್ಡೇ ಆಗಿಲ್ಲ. ಗುಡ್, ಏನು ಮಾತಾಡಿದ್ವಿ ಒಂದು ನೆನಪಿಲ್ಲ. ಸರಿ, ನಾನು ತಿಂದಂತೂ ಆಯಿತು, ತಿನ್ಸಿನೂ ಆಯಿತು. ಮೊಬೈಲು, ಮೈಕು, ಮೇನ್ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್, ಇಷ್ಟೇ ನನ್ನ ಬ್ಯಾಗು. ಫ್ರೀಯಾಗಿ ಹೋಗ್ತಾಳೆ, ಫ್ರೀಯಾಗೆ ಇಷ್ಟೆಲ್ಲ ದುಡಿದ್ರು ಫ್ರೀ ಬೇಕು. ಫ್ರೀ ನೀನು? ನಾನ್ ದಿನ ದುಡ್ಡು ಕೊಟ್ಟು ಹೋಗ್ತೀನಿ, ಗೊತ್ತಾ? ಯಾಕೆ ನೀನು ಬೇರೆ ದೇಶದವಳ? ಅಂದ್ರೆ ಪಾಕಿಸ್ತಾನದವಳ ರೂಮಲ್ಲಿ ಇಟ್ಕೊಂಡು ಫಸ್ಟ್ ಫ್ರೀ ಬೇಡ ಅಂತ ಏನಿಲ್ಲ, ಆಧಾರ್ ಕಾರ್ಡ್ ಇರಲ್ಲ, ಎಲ್ಲ ಐತೆ. ಬುಕ್ಸ್ ಸಟ್ಟೆ ಹೋಗ್ತಾವಳೆ. ನಾನು ಫ್ರೀಯಾಗಿ ಹೋಗಿ ನೀನು ಸಟ್ಟೆ ಹೋಗ್ತಿರೋದು. ರೆಡಿಯಾಗಿದ್ದೀನಿ. ಮತ್ತೆ ಸಂಜೆ ಎಷ್ಟು ಗಂಟೆಗೆ ಬರ್ತೀಯ? ನೋಡ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಹೋಗ್ಬಾ, ಬಾಯ್. ಹುಷಾರು. ಸೊ ನಾನು ದಾರಿಲಿ ಸಿಗ್ತೀನಿ. ವಾಚ್ ಹಾಕೊಂಡು ಎಲ್ಲ ಓಕೆ ಒಳ್ಳೆ ಓಕೆ. ಬಾಯ್ ಬಾಯ್. ಸೊ ಗೈಸ್, ನಾನು ಹೆಂಗಿಸತ್ರ ಬಂದೆ. ನೆಕ್ಸ್ಟ್ ರೋಡಲ್ಲೆಲ್ಲ ವಿಡಿಯೋ ಮಾಡಕ್ಕೆ ಹೋಗಿಲ್ಲ, ಗೊತ್ತಿಲ್ಲ. ಬಟ್ ಎಲ್ಲಿ ಹೇಳ್ಬೇಕೇನೋ ಮಾತಾಡ್ಬೇಕಂತ ಅನಿಸಿಲ್ಲ. ಇವಾಗ ನೋಡು, ಇದು ನಮ್ಮ ಆಫೀಸ್. ಇದು ಕಂಪ್ಲೀಟ್ ಬಿಲ್ಡಿಂಗ್ ನಮ್ಮ ಹೈಟೆಕ್ ಆಫೀಸೇ. ಫಸ್ಟ್ ಫ್ಲೋರ್ ನಮ್ಮ ಆಫೀಸ್. ಸೊ ಗೈಸ್, ನಾನು ಇವಾಗ ಆಫೀಸ್ ಬಂದ್ಬಿಟ್ಟು ಮೈಕ್ ಸೆಟ್ ಮಾಡ್ಕೊಂಡೆ. ಬಿಕಾಸ್ ಇಲ್ಲಿ ತುಂಬಾ ಲೈಕ್ ಔಟ್ಸೈಡ್ ಇಂದ ಸೌಂಡ್ಸ್ ಬರುತ್ತೆ. ಸೊ ಅದರಲ್ಲಿ ನನ್ನ ವಾಯ್ಸ್ ಏನೋ ಇದಾಗ್ಬಾರ್ದಂತ. ಇದು ನಮ್ದು ಏನಂತ ಕಾರಿಡಾರ್. ಇವಾಗ ಬಂದ್ರಾಯ್ತಾ, ನನ್ಗಿಂತ ಮುಂಚೆ ಏನು ಬಂದಿಲ್ಲ. ಭವ್ಯ ಅಂತ ರೀಸೆಂಟ್ ಜಾಯಿನ್, ನನ್ನ ಫ್ರೆಂಡು. ನಾನೇ ಫಸ್ಟ್ ಬಂದಿರೋದು. ಮತ್ತೆ ಏನಿಲ್ಲಪ್ಪ, ತಿಂಡಿ ಆಯ್ತಾ? ಆಯ್ತು. ಸೊ ಇನ್ನೊಬ್ರು ಬರೋದಿದೆ, ತ್ರಿವೇಣಿ ಅಂತ. ಇದು ನಮ್ಮ ಆಫೀಸು. ಲೈಕ್ ಇಲ್ಲಿ ನಾನು ಕುತ್ಕೋತೀನಿ, ಇದು ನನ್ನ ಪ್ಲೇಸು. ಒಬ್ಳೆ ಕುತ್ಕೋತೀನಿ, ನಾವೆಲ್ಲ ಜೋಡಿಯಾಗಿ ಕುತ್ಕೋತಾರೆ, ನಾವೆಲ್ಲ ಒಬ್ಳೆ ಕುತ್ಕೊಳ್ಳೋದು. ದಿಸ್ ಇಸ್ ಮೈ ಪ್ಲೇಸ್ ಅಂಡ್ ದಿಸ್ ಇಸ್ ವ್ಯೂ. ನಂಗೆ ಈ ಥರ ವ್ಯೂಸ್ ತುಂಬ ಇಷ್ಟ. ಸೊ ನನ್ನ ಪ್ಲೇಸ್ ಹಂಗೆ ಇದೆ. ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಕ್ಯಾಬಿನ್. ಏನಾದರೂ ಈ ಥರ ಮೀಟಿಂಗ್ ಅಥವಾ ಏನಾದರೂ ಇದ್ರೆ ನಾನು ಈ ಕಡೆ ಬಂದು ಮಾಡ್ತೀನಿ. ಸೊ ಒನ್ ಮೋರ್. ಇನ್ನೊಬ್ರು ಬಂದ್ರು ನೋಡಿ, ಇವರು ಕನ್ನಡದವರಲ್ಲ, ಬಟ್ ತ್ರಿವೇಣಿ ಅಂತ. ಹಾಯ್. ಓಕೆ, ಇರಿ. ಹೇ ಸೊ ಮತ್ತೇನ್ ತೋರಿಸ್ಲಿ ನನ್ನ ಆಫೀಸಿಂದ ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಮಿನಿ ಕಿಚನ್ ತರ ಇರ್ಬೋದು. ನಂದು ರೀಲ್ಸ್ ಅಲ್ಲಿ ನೋಡಿರ್ಬೋದು, ಮ್ಯಾಗಿ ಎಲ್ಲ ಮಾಡ್ತಿದ್ದೆ, ಇಲ್ಲೇ ಮಾಡೋದು. ಆಫೀಸ್ ವ್ಲಾಗ್. ಸೊ ಬನ್ನಿ. ಗುಡ್ ಮಾರ್ನಿಂಗ್. ಐ ಆಮ್ ಮೇಕಿಂಗ್ ವ್ಲಾಗ್. ಆಲ್ ದಿ ಬೆಸ್ಟ್. ನಮ್ ಸರಿ ಕನ್ನಡ ಬರಲ್ಲ, ಬಟ್ ಕನ್ನಡ ಮಾತಾಡಕ್ ಟ್ರೈ ಮಾಡ್ತಿದ್ದಾರೆ. ನನ್ನ ಮೈಕ್ ಸ್ಟಿಕ್ ಚೆನ್ನಾಗಿದೆ. ಏನ್ ಹೇಳಿ ನಮ್ಮ ಆಫೀಸ್ ಬಗ್ಗೆ? ಓಕೆ, ನಮ್ಮ ಆಫೀಸು ಏನ್ ಆಫೀಸ್ ಅಂದ್ರೆ ಹೈಟೆಕ್ ಫೈನ್ ಕೆಮಿಕಲ್ಸ್ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಲೈಕ್ ಇವಾಗ ನ್ಯೂ ಬಿಲ್ಡಿಂಗ್ಸ್ ಅಥವಾ ನ್ಯೂ ಮನೆ ಕಟ್ತಾ ಇರ್ತೀರಲ್ಲ, ಸೊ ಅದಕ್ಕೆ ಬೇಕಾಗಿರುವಂತ ಕೆಮಿಕಲ್ಸ್, ಅಡೆಸಿವ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಒಂದೊಂದು ಕೆಮಿಕಲ್ಸ್ ಒಂದೊಂದು ಡಿಫ್ರೆಂಟ್ ಕ್ಯಾಟಗರಿ ಸೇರುತ್ತೆ. ಬೇರೆ ಬೇರೆ ಕ್ಯಾಟಗರಿದ್ದು.
ಸೊ ಇಲ್ಲೂ ನೋಡು, ನಮ್ ಮಾರ್ಬಲ್ ಎಲ್ಲ ಸೆಲ್ ಮಾಡಲ್ಲ, ಬಟ್ ಮಾರ್ಬಲ್ನ ಜಾಯಿಂಟ್ ಮಾಡೋದು ಇದ್ರಲ್ಲಿ ಜಾಯಿಂಟ್ ಕಾಣಿಸ್ತಿಲ್ಲ. ಸೊ ಇದು ನಮ್ ಕೆಮಿಕಲ್ ಇಂದ ಜಾಯಿಂಟ್ ಮಾಡುವಂಥದ್ದು. ಅಂಡ್ ಇವಾಗ ಇದು ನಮ್ದು ಶೈನಿಂಗ್ ಕಾಣಿಸ್ತಿರ್ಬೋದು. ಸೊ ಈ ತರ ಶೈನಿಂಗ್ ಹೊಡಿತಿದೆ ಅಂದ್ರೆ ನಮ್ದು ವಂಡರ್ ಯೂಸ್ ಮಾಡಿ ಶೈನಿಂಗ್ ಹೊಡಿತಿರೋದು. ಅಂಡ್ ಯಾ, ಸೊ ಇದನ್ನ ಅವರು ಸೆಲ್ ಮಾಡ್ತಾರೆ, ಸೇಲ್ಸ್. ನಾನು ಬಿಲ್ಲಿಂಗು, ಅಕೌಂಟ್ಸ್ ಆ ಥರ ಎಲ್ಲ ನೋಡ್ಕೋತಾ ಇರ್ತೀನಿ. ಇಷ್ಟೇ. ಅಂಡ್ ಇವತ್ತು ಸ್ಯಾಟರ್ಡೆ ಫನ್ ಆಕ್ಟಿವಿಟೀಸ್ ಲೈಕ್ ಲಂಚ್ ಸ್ಪೆಷಲ್ ಆಗಿರುತ್ತೆ. ಅಂದರೆ ಔಟ್ಸೈಡ್ ಲಂಚ್ ಇರುತ್ತೆ. ಅಂದರೆ ಔಟ್ಸೈಡ್ ಹೋಗಿ ಮಾಡಲ್ಲ, ಬಟ್ ಔಟ್ಸೈಡಿಂದ ಅಲ್ಲಿ ಬರುತ್ತೆ. ಸೊ ಆ ಥರ ಡಿಫ್ರೆಂಟ್ ಆಗಿರುತ್ತೆ. ಅದನ್ನೆಲ್ಲ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಟಾಟಾ. ವರ್ಕ್ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದ್ರೆ ಮ್ಯಾನೇಜರ್ ಕೂಲ್ ಆಗಿದ್ದಾರೆ. ಆದರೂ ಬನ್ನಿ. ಹಾಯ್ ಮೇಡಮ್. ಹಾಯ್ ಮೇಡಮ್. ಅದು ಕ್ಯಾಮರಾ ಅದನ್ನ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಇಟ್ಕೊಳ್ಳಿ ಅದನ್ನ. ಹಾಯ್ ಮೇಡಮ್ ಅಲ್ಲಿ. ಹಾಯ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಿಂಡಿ ತಿಂದ್ರಾ? ಹಾ ಮೇಡಮ್, ಆಯ್ತು. ತಿಂಡಿ ಆಯ್ತು. ತಿಂಡಿ ಆಯ್ತು. ಇವರು ನಮ್ ಅನಿಲ್ ಸರ್ ಅಂತ ಆಟೋ ಡ್ರೈವರ್. ನಮ್ದೆಲ್ಲ ಕಂಪನಿ ಎಲ್ಲ ತಗೊಂಡೋಗಿದ್ವಿ, ಎಲ್ಲ ಜವಾಬ್ದಾರಿ ಇವ್ರ ಮೇಲೆ ಇದೆ ಅಲ್ವಾ ಸರ್? ಇರ್ರಿ, ಮೈಕ್ ಆನ್ ಮಾಡ್ಕೊಡ್ತೀನಿ. ಏನೇನು ಮಾಡ್ಬೇಕು ಹೇಳಿ ಫಸ್ಟ್. ಏನಿದ್ರ ಏನು ಮಾಡ್ಬೇಕಂತಿದ್ರಿ ಅದೆಲ್ಲ. ಇವ್ರು ನಮ್ಮ ಅನಿಲ್ ಸರ್ ಅಂತ, ಅದು ಅವಾಗಲೇ ಹೇಳ್ದೆ ಬಿಡಿ ನಿಮ್ಮ ಇಂಟ್ರೊಡಕ್ಷನ್. ನನ್ನ ಹೆಸರು ನಾಯಕ್ ಅಂತ. ಮೈಕ್ ಇದಾ? ಹಾಂ ಮೈಕಾ? ಹಾಂ ಆನಾಯ್ತಾ? ಆನ್ ಐತೆ. ನನ್ನ ಹೆಸರು ಅನಿಲ್. ಹತ್ರ ಇಟ್ಕೊಳ್ಳಿ, ಮೈಕ್ ನಾನು ದೂರ ಇಟ್ಕೋತಾರೆ. ಅದನ್ನ ನೋಡ್ಬಿಟ್ಟು ನನ್ನ ನೋಡಿ, ಕೆಮ್ಮರ್ ಇಲ್ಲೈತೆ. ಹಾಂ ಹಾಗೆ. ನನ್ನ ಹೆಸರು ಅನಿಲ್ ನಾಯಕ್ ಅಂತ. ಹಾಂ ನಾನು ಕೆಲಸ ಮಾಡ್ತೀನಿ. ಹಾಂ ನಮ್ಮ ಮೇಡಮ್ ಅವರು ಹಾಂ ರಂಜಿತಾ ಅಂತ ಮೇಡಮ್ ಹೆಸರು. ಹ್ಞೂ, ಒಳ್ಳೆ ಮೇಡಮು. ತುಂಬ ಒಳ್ಳೆ ಮೇಡಮ್. ಒಳ್ಳೆ ಮೇಡಕ್ಕಿಂತ ಒಳ್ಳೆ ಮೇಡಮ್, ತುಂಬ ಒಳ್ಳೆ ಮೇಡಮ್. ಹಾಂ ನಾನು ಇಲ್ಲಿ ಆಟೋ ಓಡಿಸ್ತೀನಿ. ಹ್ಞೂ, ಇನ್ನೇನು ಮಾತಾಡೋದು? IAS ಆಗ್ಬೇಕಂತಿದ್ದೆ, ಅದೆಲ್ಲ ಹೇಳಿ. ಈಗಿನ ಜನ್ರೇಷನಲ್ಲಿ ಅವೆಲ್ಲ ನಂಬಲ್ಲ. ನಮ್ದು. ಏನಾದರೂ ಒಂದು ನಿಜಾಂಶ ಹೇಳಬೇಕು. ಅಲ್ಲ, ಇವ್ರು ಇಷ್ಟು ಸಾಫ್ಟಾಗಿ ಮಾತಾಡ್ತಾರಲ್ಲ, ಇದು ಇವರಲ್ಲ ಇದು ಇಷ್ಟು ಇನ್ನೋಸೆಂಟ್ ಅಲ್ವಲ್ಲ. ಸುಳ್ಳೆ ಹೇಳಲ್ಲ, ಯಾವತ್ತೂ ಸುಳ್ಳು ಹೇಳಲ್ಲ. ಅಯ್ಯೋ, ನೀವು ಕಳ್ಳ ನಾಯಕು ಅನಿಲ್ ಕಲ್ ನಾಯಕ್ ಅಲ್ಲ ಮೇಡಮ್, ಅನಿಲ್ ನಾಯಕ್ ಇತ್ತು ಹೆಸರು. ಅದನ್ನ ನಾನು ಕಲ್ ನಾಯಕ್ ಅಂತ ಬದಲಾವಣೆ. ಅದೇ ಕಳ್ಳ ನಾಯಕು. ಕಳ್ಳ ಅಲ್ಲ ಮೇಡಮ್, ಕಲ್ ನಾಯಕ್. ಕಳ್ಳ ನಾಯಕು, ಕಲ್ ನಾಯಕ್. ಕಲ್ ನಾಯಕು. ಫಿಲಮ್ ಇದೆಯಲ್ಲ, ಅದೇ ಹೆಸರನ್ನ ಇಟ್ಕೊಂಡು. ಇವ್ರು ಯಾವಾಗ ಇಷ್ಟು ಇನ್ನೋಸೆಂಟ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು? ನಾನು ಕ್ಯಾಮರಾ ಆಫ್ ಮಾಡಲ್ಲ ಇವಾಗ. ಫಿಲಮ್ ಖಲ್ ನಾಯಕ್ ಅಂತ ಇತ್ತು. ಓ. 1999ರಲ್ಲಿ ಬಂದಿತ್ತು ಆ ಪಿಕ್ಚರ್. ಏ ಅನಿಲ್ ಸರ್, ನೀವು ಸರಿಯಾಗಿ ಮಾತಾಡೋದು ನೋಡು. ಯಾವುದೋ ಒಂದು ದೊಡ್ಡ ಇಂಟರ್ವ್ಯೂ ಕುತ್ಕೊಂಡು ಇದು ಅದನ್ನ ಮತ್ತೆ ರಿಪೀಟ್ ಮಾಡೇ ಮಾಡಿದ್ದು, ಖಲ್ ನಾಯಕ್ ಅಂತ. ಅದೇ ಕಳ್ಳ ನಾಯಕು. ಇನ್ನೇನು ಹೇಳಿ ಮಾಡಿ. ಯಾವಾಗಲೂ ನಮ್ಗೆ ಟಾರ್ಚರ್ ಕೊಡ್ತಾರೆ. ಗುಡ್ ಮಾರ್ನಿಂಗ್, ಗುಡ್ ನೈಟ್. ಬೆಳಿಗ್ಗೆ ಬಂದು ಗುಡ್ ನೈಟ್ ಹೇಳ್ತಾರೆ, ಮಧ್ಯಾಹ್ನ ಬಂದು ಗುಡ್ ಮಾರ್ನಿಂಗ್. ನಾವು ಮಧ್ಯಾಹ್ನಕ್ಕೆ ಗುಡ್ ಮಾರ್ನಿಂಗ್ ಹೇಳೋದು ಎಲ್ಲರೂ. ಮಧ್ಯಾಹ್ನಕ್ಕೆ ಗುಡ್ ಆಫ್ಟರ್ನೂನ್ ಹೇಳ್ತೀವಿ. ಸಂಜೆಗೆ ಗುಡ್ ಆಫ್ಟರ್ನೂನ್ ಹೇಳ್ತಾರೆ ಮೇಡಮ್. ಹಿಂಗೆ ಟಾರ್ಚರ್ ಕೊಡ್ತಾರೆ. ನಾವೆಲ್ಲ ಎಷ್ಟು ಇನ್ನೋಸೆಂಟ್ ಅವರೆಲ್ಲ ಟಾರ್ಚರ್ ಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತೀರಾ ಯೂಟ್ಯೂಬ್ ನೀವು. ಹಾಂ, ಸ್ಟೆಪ್ ಸ್ಟೆಪ್ಪ. ಸ್ಕ್ರಿಪ್ಟ್ ನೋಡಿದ್ದೀರಿ, ತುಂಬ ಚೆನ್ನಾಗಿದೆ. ಹಾಂ, ಸಬ್ಸ್ಕ್ರೈಬ್ ಮಾಡಿ. ನಾನು ನೋಡಿದ್ದೀನಿ, ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಹಾಂ, ನೀವು ಲೈಕ್ ಮಾಡಿ. ಇಷ್ಟೇ. ಏನು ತಿಂದ್ರಿ? ಎಲ್ಲಿ ತಿಂದ್ರಿ? ತಾಜ್ ಮಹಲ್. ಚಿಕನ್. ಬೆಳಿಗ್ಗೆ ಚಿಕನ್ನು, ಮುದ್ದೆ ಸಾರು ಚಿಕನ್. ಮುದ್ದೆ ಸಾರು ಚಿಕನ್ನು. ಮ್ಯಾಂಗೋ ಇಲ್ಲ, ಅದೆಲ್ಲ ಹಾಳಾಗೋಯ್ತು ಇವಾಗ. ನಾನು ಮತ್ತೆ ನಾಳೆ ಸೋಮವಾರ ತಂದು ಕೊಡ್ತೀನಿ. ಎಷ್ಟು ಒಳ್ಳೆಯವ್ರಂದ್ರೆ ಪಾಪ. ಒಂದ್ಸಲ ಮ್ಯಾಂಗೋ ಕೇಳಿದ್ರಿ, ವಾರಕ್ಕೊಂದು 10 ಸಲ ತಂದು ಕೊಡ್ತಾರೆ. ಅಷ್ಟು ಒಳ್ಳೆಯವರು, ಆದರೆ ತುಂಬ ಕಾಟ ಕೊಡ್ತಾರೆ. ಸೋಮವಾರ ಮತ್ತೆ ನಿಮಗೆ ಒಂದು ಮ್ಯಾಂಗೋ ತಂದು ಕೊಡ್ತೀನಿ. ತಂದು ಕೊಡ್ತೀರಾ? ಇವ್ರು ಇಷ್ಟು ಇನ್ನೋಸೆಂಟ್ ಇಲ್ಲ ಆಯಿತಾ, ಇಷ್ಟು ಡೀಸೆಂಟಾಗಿ ನಿಜವಾಗ್ಲೂ ಇಲ್ಲ ಆಯಿತಾ. ಇವ್ರು ಬರೀ ಕಳ್ಳ ನಾಯಕ ಅಂತ ಇರಲ್ಲ, ಅದಕ್ಕಿಂತ ದೊಡ್ಡ ಕಳ್ಳ. ನಗೋದು ನೋಡಿ ಇವರು ದೊಡ್ಡ ಕಳ್ಳ. ಇವಾಗ ಬರೀ ಒಂದು ಕ್ಯಾಮ್ರಾಗೋಸ್ಕರ ಇಷ್ಟೆಲ್ಲ ಇಟ್ಕೊಂಡು ಇದು ಮಾಡ್ತಿದ್ದಾರೆ ಇನ್ನೋಸೆಂಟಾಗಿ. ನಗೋದು ನೋಡಿ. ನಾನು ಈ ಜಾಬಿಗೆ ಬಂದುಬಿಟ್ಟು 1 ಇಯರ್ ಆಯಿತು. ಅದ್ರಲ್ಲಿ ನಾನು 1 ಇಯರಿದ್ದು ಒಂದು ಸೆಲೆಬ್ರೇಷನ್ದು ವೀಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕೂ ಕೂಡ ಇದೆ. ಸೊ ಅದು ಇನ್ನೂ ಇಟ್ಕೊಂಡಿದ್ದೀನಿ. 1 ಇಯರ್ ನಂಗೆ ಕೊಟ್ಟಿರುವಂಥದ್ದು ಆ್ಯನಿವರ್ಸರಿದು. ಆ್ಯಂಡ್ ಒಳ್ಳೆ ಹ್ಯಾಬಿಟ್ ಅಂದರೆ ನಾನು ಸ್ವಲ್ಪ ಸೀಡ್ಸ್ ತಿಂತೀನಿ ಆಫೀಸಲ್ಲಿ ಕುತ್ಕೊಂಡು. ಏನೋ ಒಂದು ತಿಂತಾ ಇರ್ಬೇಕು ನನಗೆ. ಇದು ಅನ್ಸುತ್ತಾ, ಪಂಪ್ಕಿನ್ ಸೀಡ್ಸು, ಮತ್ತು ಬ್ಲ್ಯಾಕ್ ಸೀಡ್ಸು, ಮತ್ತು ಸೂರ್ಯಕಾಂತಿ ಸೀಡ್ಸ್. ಮತ್ತೇನು ಮಾಡ್ತೀನಿ ಆಫೀಸಲ್ಲಿ ಅಂದರೆ, ಅದೇ ಸ್ವಲ್ಪ ಹಂಗೆ ಬಂದರೆ ಸ್ವಲ್ಪ ಹರಟೆ ಹೊಡಿತೀನಿ, ಆಮೇಲೆ ಕೆಲಸ ಮಾಡ್ತೀನಿ. ಜಾಸ್ತಿ ಮೀಟಿಂಗ್ಸ್ ಎಲ್ಲ ಇರುತ್ತೆ ಸರ್ ಜೊತೆ, ಅವಾಗ ಮಾತಾಡ್ತಾ ಇರ್ತೀನಿ, ಅವ್ರ ಸರ್ ಜೊತೆ ಇರ್ತೀನಿ. ಆಮೇಲೆ ಎಂತ ಹೇಳಿ,
ಸರ್ ಇದು ನಂಗೆ ಸ್ಟಿಕ್ ಮಾಡಿಕೊಟ್ಟಿದ್ದು ತುಂಬ ಸಪೋರ್ಟಿವ್. ಲಾಗ್ ಮಾಡ್ತೀನಿ ಅಂದಾಗೇನೋ ಬೇಡ ಅದು ಇದು ಏನು ಅಂದಿಲ್ಲ. ಸೊ ಏನಂದರೆ ಯಾವುದೋ ಜನದಲ್ಲಿ ಏನೋ ಪುಣ್ಯ ಮಾಡಿದರೆ ಮಾತ್ರ ಅಂತ ಒಳ್ಳೆ ಮ್ಯಾನೇಜರ್ ಸಿಗೋದು. ಸೊ ನಮಗೆ ಒಳ್ಳೆ ಮ್ಯಾನೇಜರ್ ಸಿಕ್ಕಿದ್ದಾರೆ. ಸೊ ಇದು ಅವರು ಸ್ಟಿಕ್ ಮಾಡಿಕೊಟ್ಟು ನಾನು ಇದು ಗೊಂಬೆ ಬಂದ್ಬಿಟ್ಟು ನಂದು ಬ್ಯಾಗ್ ಇದು ಇಲ್ಲೊಂದು ಮೈಕ್ ಹಾಕೊಂಡಿದ್ದೀನಿ. ಚಿನ್ನೊಂದು ಮೈಕ್ ಇಟ್ಕೊಂಡಿದ್ದೀನಿ, ಇದು ಆಫ್ ಮಾಡ್ತೀನಿ. ಅವರು ಸ್ಟಿಕ್ ಮಾಡಿಕೊಟ್ರು. ಎಷ್ಟು ತುಂಬಿಸ್ತೀನಿ 2 ಲೀಟರ್ಸ್ ಬಾಟ್ಲ್ ಇದು, ಬಟ್ ಎಷ್ಟು ಕುಡಿಯಲ್ಲ ಆಯ್ತಾ, ಸೀರಿಯಸ್ಲಿ ತುಂಬಿಸಿರ್ತೀನಿ ಅಷ್ಟೇ. ಎಷ್ಟು ಅನ್ಕೋಬೋದು ಹೆಂಗೆ ಕ್ಯಾರಿ ಮಾಡ್ತೀಯಾ, ಅಷ್ಟು ಕ್ಯಾರಿ ಎಲ್ಲ ಮಾಡಲ್ಲ. ಇಲ್ಲೇ ಇಡ್ತೀನಿ, ಇಲ್ಲೇ ತೊಳೆದು ಇಲ್ಲೇ ವಾಶ್ ಮಾಡಿ ಇಲ್ಲೇ ವಾಟರ್ ತುಂಬಿಸ್ತೀನಿ. ಅಟ್ಲೀಸ್ಟ್ ಪರ್ ಡೇಲಿ ಇಷ್ಟು ಕುಡಿತೀನಿ, ಇಷ್ಟು ಕುಡಿತೀನಿ. ಆದರೆ ಸಮ್ಟೈಮ್ಸ್ ಓನ್ಲಿ ಇಲ್ಲಿವರೆಗೂ ಕುಡಿತೀನಿ. ಸ್ಟಾರ್ಟಿಂಗ್ ಬಾಟ್ಲ್ ತೊಗೊಂಡಾಗ ಎಷ್ಟು ಕುಡಿತಿದ್ದೆ, ಬಟ್ ಇವಾಗ ಎಷ್ಟು ಕುಡಿತಾ ಇದ್ದೀನಿ ಇಷ್ಟು. ಆ್ಯಂಡ್ ನಮಗೆ ಟೆಲಿಫೋನು ಇದೆ. ಟೆಲಿಫೋನು ಲೈಕ್ ನಮ್ಮ ಸರ್ ಕನೆಕ್ಟ್ ಮಾಡೋಕ್ಕೆ ಅವ್ರ ಕೆಳಗಡೆ ಗೋಡೌನ್ ಇದೆ, ಗೋಡೌನ್ ಕನೆಕ್ಟ್ ಮಾಡೋಕ್ಕಷ್ಟೇ. ಆ್ಯಂಡ್ ಇನ್ನೊಂದು ಏನಂದರೆ ಇದು ಟೋಟಲ್ 4 ಬಿಲ್ಡಿಂಗ್ ಇದೆ. ಅದು ಇದು ಟೋಟಲ್ 4 ಫ್ಲೋರ್ಸ್ ಇದೆ. ಸೊ ಫಸ್ಟ್ ಫ್ಲೋರ್ ನಮ್ಮದು, ಗ್ರೌಂಡ್ ಫ್ಲೋರು ನಮ್ಮದೇ. ಅಲ್ಲಿ ನಮ್ಮದು ಗೋಡೌನ್ ವರ್ಕ್ ನಾನು ಮಾತಾಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ. ಸೆಕೆಂಡ್ ಫ್ಲೋರ್ ನಮ್ಮದು ಬಿಲ್ಡಿಂಗ್ ಓನರ್ ಅವ್ರ ತಾಯಿ ಆರ್ಟ್ ಗ್ಯಾಲರಿ ಇಟ್ಕೊಂಡಿದ್ದಾರೆ. ಥರ್ಡ್ ಫ್ಲೋರ್ ನಮ್ಮ ಸೇಲ್ಸ್ ಟೀಮ್ಸ್ ಇದೆ, ಸೇಲ್ಸ್ ಟೀಮ್ ಅಕೌಂಟ್ ಅಂದರೆ ಹೈಟೆಕ್ ಟೀಮ್ಸ್ ಇದೆ. ಸೊ 4 ಸ್ಯಾಟರ್ಡೆ ಸೊ ಅವ್ರು ಲೀವಲ್ಲಿ ಇದ್ದಾರೆ, ಹಂಗಾಗಿ ಅವ್ರನ್ನ ಯಾರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕಾಗ್ತಿಲ್ಲ. ಬನ್ನಿ ಕೆಳಗೆ ಹೋಗಿ ಮಾತಾಡ್ಸೋಣ. ಗೋಡೌನ್ ಹೋಗೋಣ, ಕೆಲಸ ಇಲ್ಲ ಇವತ್ತು. ಸದ್ಯಕ್ಕೆ ಒಂದು ಪೆಂಡಿಂಗ್ ಇದೆ, ಅದು ಆಮೇಲೆ ಮಾಡೋಣ. ಸದ್ಯಕ್ಕೆ ಫಂಕ್ಷನ್ ಕೇಳಿಬಿಟ್ಟು ಬರೋಣ. ಇದು ಮೈಕ್ ಆನ್ ಮಾಡಿದೆ. ಅಯ್ಯ ನೋಡಿ, ಅಲ್ಲಿ ಬಿಟ್ಟು ಇಲ್ಲಿ ಬಂದು ಇಲ್ಲಿ ಕುತ್ಕೊಳ್ಳೋದು. ಹಾಯ್, ನನ್ನ ಯೂಟ್ಯೂಬ್ ಬ್ಲಾಗ್. ಹಾಯ್ ಬೋಲಿಯೇ. ಹಾಯ್. ಹಾಯ್. ಕೇಕ್ ಆರ್ ಪರ್ಸನ್ 3 ಪರ್ಸನ್ಸ್. ಹಾಯ್. ನಾನೆಂತ ಮಾತಾಡ್ಲಿ, ಹಿಂದಿಲ್ ಮಾತಾಡ್ಬೇಕು ಇವಾಗ. ಹಿಡ್ಕೊಳ್ಳಿ. ಎಂತ ಹೇಳ್ತೀರಾ? ಇದು ನಮ್ಮ ಗೋಡೌನು, ಲೈಕ್ ಎಲ್ಲ ಐಟಮ್ಸ್ ಎಲ್ಲ ಇರ್ತೀವಿ. ಇದೇ ನಮ್ಮ ಹೈಟೆಕ್ ಕಂಪನಿಯಲ್ಲಿ ನಮ್ಮ ಮೇಡಮ್, ಹೆಡ್ ಮೇಡಮ್ ಇವರೇ ಮೇಡಮ್. ಆಮೇಲೆ ಇನ್ನೇನು ಮೇಡಮ್ ಹೇಳಿ, ಇನ್ನೆಲ್ಲ ನಿಂದೆ ಇನ್ಚಾರ್ಜ್ ಅಲ್ಲಿ ನಡೀತಾ ಇದೆಯಲ್ಲ ಹೈಟೆಕ್. ಅಯ್ಯೋ 10 ನಿಮಿಷ ಬರ್ತೀನಿ ಅಂದ್ರೆ ಅರ್ಧ ಗಂಟೆ ಇರಲ್ಲ. ಅಂದ್ರೆ ಟ್ರಾಫಿಕ್ ಅಲ್ವಾ ಮೇಡಮ್, ಅದಕ್ಕೆ ಟ್ರಾಫಿಕ್ ಇರತ್ತೆ. ರೋಡ್ ಅಲ್ಲಿ ಟ್ರಾಫಿಕ್ ಇರುತ್ತೆ. ಅರ್ಧ ಗಂಟೆ ಅಂದಾಗ 1 ಮುಕ್ಕಾಲು ಗಂಟೆ, 10 ನಿಮಿಷ 15 ನಿಮಿಷ ಹೆಚ್ಚು ಕಡಿಮೆ साकड़ी आपके बारे में कुछ बोलते हैं क्या? मैं क्या बोलूं, कुछ तो बोलिए. मेरे बारे में कुछ मुझे नहीं पता. ये तो हाँ, ये बात करते हैं ना. नाले हाक्ತೀನಿ ನೋಡಿ. उनके साथ मोबाइल नहीं है बोल के बोल रहा था. इस किसका मोबाइल है? तो मोबाइल नहीं है बोला ना? ये बोला ये नहीं, आप ही बोला. मुझे याद है, मुझे याद है. मुझे सब्सक्राइब नहीं किया. हाँ, क्या इधर फेस को मैं कुछ लगाता है. आपका फेस नहीं दिख. ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಮ್ಮ ಮೇಡಮ್ ಸ್ವಲ್ಪ ಬೆಳಿಲಿ, ಚೆನ್ನಾಗಿ ಬೆಳಿಲಿ ನಮ್ಮ ಮೇಡಮ್. 5.2 ಇದೀನಿ ಸಾಕಾ? 5.2 ಇದೀನಿ ಸಾಕಾ? ಇನ್ನು ಬೆಳಿಲಿ, ಇನ್ನು ಬೆಳೆದ್ರೆ ನಮಗೂ ಒಳ್ಳೇದು, ನಮಗೂ ಒಳ್ಳೆ ಕೆಲಸ ಸಿಗುತ್ತೆ. ನಾವು ಕೆಲಸ ಮಾಡ್ಬೋದು, ಮೇಡಮ್ ಕೈ ಕೆಳಗಡೆ ಕೆಲಸ ಮಾಡ್ಬೋದು. ಅಯ್ಯೋ ಬೇಡ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಲೈಕ್ ಸಿಮೆಂಟು ಹೊಯ್ಗೆಲ್ಲ ಹಾಕೋ ಬದಲು ಇದನ್ನ ಹಾಕಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಸೊ ಯಾರಿಗಾದ್ರೂ ಬೇಕಿದ್ರೆ ಹೇಳ್ಬೋದು. ಸೊ ಇಷ್ಟೇ ಗೋಡೌನ್ ಬಗ್ಗೆ. ಟಾಟಾ ಬಾಯ್. ಇದೆಲ್ಲ ನಮ್ದು. ಇದು ನಮ್ದು ಇನ್ನೊಂದು ಗೋಡೌನು. ಲೈಕ್ ಏನೋ ತುಂಬಾ ಜಾಸ್ತಿ ಇದ್ರೆ ಸ್ಟೋರ್ ಮಾಡ್ತೀವಿ. 2 ಗೋಡೌನ್ ಇದೆ ಇಲ್ಲಿ. ಒಂದಿದು, ಇನ್ನೊಂದಿದು. ಟೈಮ್ ಆಲ್ರೆಡಿ 11:07 ಆಯ್ತು. ಇವಾಗ ನಾನು ಎಂತ ಹೇಳಿ ಆಫೀಸ್ ಬಗ್ಗೆ ಈವ್ನಿಂಗ್ ಗೇಮ್ಸ್ ಪ್ಲಾನ್ ಮಾಡಿದ್ವಿ. ಆಫ್ಟರ್ನೂನ್ ಸ್ವಲ್ಪ ಫುಡ್ ಔಟ್ಸೈಡ್ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಅಂತ ಹೇಳಿ ನಿಜ ನಂಗೆ ಆಫೀಸ್ ಬಗ್ಗೆ ಅಂತ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ ಅದು. ಸದ್ಯಕ್ಕೆ ಇಷ್ಟು ಸಾಕು, ಆಮೇಲೆ ಏನಾದ್ರು ಇದ್ರೆ ಹೇಳ್ತೀನಿ. ಐಟಮ್ಸ್ ಇತ್ತು. ಸೊ ಯಾವುದು ಮಾಡೋಕ್ಕಾಗಿಲ್ಲ, ತಿನ್ನೋದ್ರಲ್ಲೇ ಬಿಸಿ ಇದ್ವಿ. ಲೈಕ್ ಮಶ್ರೂಮ್ ಕಬಾಬ್, ಪನ್ನೀರ್ ಕಬಾಬ್, ಬಿರಿಯಾನಿ, ರೊಟ್ಟಿ, ಸಬ್ಜಿ ಎಲ್ಲ ಖಾಲಿ ಆದಮೇಲೆ ಮಾಡ್ತಿದ್ದೀವಿ ನೋಡಿ. 2 ಪೀಸ್ ಇದೆ. ಎಷ್ಟು ಊಟ ಆಯಿತು. ನಿಮ್ಮದು ಟೈಮ್ ಇವಾಗ 2:44 ಆಯಿತು. ಊಟದ ಮಾಡುವಾಗ ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬ್ಯುಸಿ. ಲೈಕ್
ಏನಂದ್ರೆ ನಮ್ಮ ಟೀಮ್ ಲಂಚ್ ಮಾಡುವಾಗ ಒಬ್ರಿಗೊಬ್ರು ಸರ್ವ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಆ ಥರ ಮಾತಾಡ್ಕೊಂಡು ಜಾಸ್ತಿ ಮಾಡಿ ಸೊ ಆ ಟೈಮಲ್ಲಿ ನಂಗೆ ವ್ಲಾಗ್ ಮಾಡೋಕ್ಕೆ ನೆನಪು ಆಗಿಲ್ಲ ಅಂತ ಕಂಫರ್ಟೇಬಲ್. ನೀವು ಹಂಗೆ ನೋಡ್ಬೇಡ್ರಿ. ಸೊ ಕಂಫರ್ಟೇಬಲ್ ಆಗಿಲ್ಲ ಆ್ಯಂಡ್ ಅದೇ ನೆನಪಾಗಿಲ್ಲ ನನಗೆ. ನಾನು ಫಸ್ಟ್ ಇದ್ದಿದ್ದು ಆ ಚೇರಲ್ಲಿ ಅಲ್ಲಿದ್ದಿದ್ದು ಫಸ್ಟ್ ನಾನು ಬಂದು ಅಲ್ಲಿದ್ದೆ. ಇವಾಗ ಇಬ್ಬರಿದ್ದಾರೆ. ಸೊ ಫಸ್ಟ್ ನಾನು ಆ ಹುಡುಗಿದ್ದ ಪ್ಲೇಸಲ್ಲಿ ನಾನಿದ್ದೆ. ಫಸ್ಟ್ ಎಂಪ್ಲಾಯ್ ನಾನು ಈ ಕಂಪನಿ ಫಸ್ಟ್ ಎಂಪ್ಲಾಯ್. ಫಸ್ಟ್ ಅವಾಗ ಯಾರೂ ಇರಲಿಲ್ಲ ಈ ಕಂಪನಿ ಕಂಪ್ಲೀಟ್ ಇರಲಿಲ್ಲ. ನಾನು ನಮ್ಮ ಸರ್ ಇದ್ದಿದ್ದಷ್ಟೇ. ಸೊ ಆಮೇಲೆ ಒಬ್ರನ್ನ ಜಾಯಿನ್ ಮಾಡಿಸಿ ಮತ್ತೊಬ್ಬರನ್ನ ಜಾಯಿನ್ ಮಾಡಿಸಿ ಆ್ಯಂಡ್ ಇದೆಲ್ಲ. ಅಯ್ಯೋ ನೀವೆಲ್ಲ ಹಂಗ್ ನೋಡೋದೆಂತ. ಕನ್ನಡ ಹಾಂ ಸ್ಪೀಡ್ ಮಾತಾಡ್ತಿದ್ನಲ್ಲ ಅದಕ್ಕೆ ಅನಿಸುತ್ತೆ. ಸೊ ಆಮೇಲೆ ಒಂದೊಂದು ಬೇಸಲ್ಲಿ ಕಷ್ಟಪಟ್ಟು ಅಂದರೆ ಒಂದೊಂದು ಬೇರೆ ಬೇರೆ ಕಲಿತು ಇವಾಗ ಈ ಪ್ಲೇಸಲ್ಲಿ ಈ ಪೊಸಿಷನಲ್ಲಿದ್ದೀನಿ. ರೀಸೆಂಟಾಗಿ ಪ್ರಮೋಷನ್ ಆಗಿತ್ತು ನನಗೆ. ಪ್ರಮೋಷನ್ ಆಗಿ ಒಂದು 1 ಮಂತ್ 1.5 ಮಂತ್ ಆಯಿತು. ಸೊ 1 ಇಯರ್ ಆಗಿನೂ 1 ಇಯರ್ ನಾನು ಫೆಬ್ಬಲ್ಲಿ 1 ಇಯರ್ ಆಗಿತ್ತು. ನನ್ನ ಕಂಪ್ಲೀಟ್ 1 ಇಯರ್ ಇಲ್ಲಿ ಫೆಬ್ರವರಿಗೆ 1 ಇಯರ್ ಆಯಿತು. ಸೊ ಇವಾಗ ನಾನು ನಮ್ಮ ಸೇಲ್ಸ್ ಅಂದ್ರೆ ಸ್ಟಾರ್ಟಿಂಗ್ ಸೇಲ್ಸಲ್ಲಿದೆ. ಇಲ್ಲಿ ಬಂದ ತಕ್ಷಣ ಸೇಲ್ಸಲ್ಲಿದೆ. ಆಮೇಲೆ ಇವಾಗ ಬಿಲ್ಲಿಂಗ್ ಸ್ಟಾಕ್ಸ್ ಮ್ಯಾನೇಜ್ಮೆಂಟ್ಸ್ ಎಲ್ಲ ನನಗೆ ಮಾತಾಡುವಾಗ ಹಿಂದಿನೇ ಮರ್ತಿದೆ. ನಂಗೆ ಇಲ್ಲಿ ಹಿಂದಿ ಮಾತಾಡಿ ಇಲ್ಲೂ ಹಿಂದಿ ಬರ್ತಿದೆ. ಸೊ ಅದೆಲ್ಲ ನಾನು ನೋಡ್ಕೋತಿದ್ದೀನಿ. See, which manager will support like this? We are lucky. ಅಯ್ಯೋ ಚಿಟ್ಟಿಯಲ್ಲಿ ಬ್ಯಾಂಕ್ ಮಂಕಿ ಅಂತ ಬರ್ತದೆ ಒಂದು ಚಿಟ್ಟಿ. ಅದ್ರ ಬಗ್ಗೆ ನಮ್ಗೆ ಯಾವ ಚಿಟ್ಟಿ ಸಿಗುತ್ತೆ ಅದ್ರ ಬಗ್ಗೆ ಎನಾಕ್ಟ್ ಮಾಡಿ ತೋರಿಸ್ಬೇಕು. ಆ ಥರ ಮಾಡಿ ತೋರಿಸ್ಬೇಕು. ಇದನ್ನು 4 राउंड अलग प्लान किया. क्या मतलब अब एक चिट्ठी में एक नाम. Chittis. Sir, not that You are not chittis. writing exams. Sir, I will never did cheatings. Don't tell me that. Don't tell me that. सब कॉपी करता था, फिर झगड़ा करता था, साला रॉन्ग क्यों लिखा? मैं चीटिंग नहीं किया कभी. हम जब मेरे को पता चलता था ना, he is copying, I used to write wrong. फिर वो पेपर को एक्स्ट्रा में बाजू रखता था, फिर राइट एग्जाम. तो ये चीटिंग है. मैंने गेम बोर्ड पे जाना है. विनर को प्राइज. हाँ, आपके हिसाब से आपसे. हाँ, हम नहीं देगा. After that, I have written some names or some things. So वो एक चिट्ठी हम लेना है. इसमें क्या है वो एनेक्ट करके दिखाना है. क्या बोलते हैं? एक्टिंग ढंग से राइट. Yeah, like that. नहीं, रूल्स ऑफ द गेम है. किंग कहाँ का रहता है, पुलिस कहाँ का रहता है. चोर और क्वीन दोनों बदमाश होता है. अभी पुलिस पुलिस लग रहा है, मुझे डाउट आया था. मुझे पक्का डाउट आया. फेस में नहीं, अभी तक पुलिस है तो ये डांस करता था ना. पोलीस 3 हो तो कौन ठीक देना होते ये चीटी नहीं Okay. होती है। 3 चिट्ठी में 4 चिट्ठी है. हाँ, तीन किंग, है। क्वीन, पुलिस, चोर. थिफ लिखा, चोर लिखा. thief, police, queen, king. King भी है. सर सब चल रहा है. नहीं ये चोर इधर ही करता है. मैं किंग है. कौन है पुलिस? Because public is not liking, he has become police now. thief कौन है? जो ज़्यादा आवाज कर रहा है मुझे लाइक नहीं. थिफ. नहीं ये मैं वही बोल रहा थिफ ये है. शी डिडंट एक्सेप्ट. मैडम चोर आप है, बकवास मत करो. मैं डायरेक्ट बोला. मैं क्या बोला? थिफ आप है, ऐसा बोला मैं. नहीं ये भी टाइम में था. जाओ सीरियस. No. सर आप ऐसा दिखा क्या? चीटिंग करता है. चोर. हाँ? उसको जेल में डाल दो. राजा को चोर बोला. जेल में डाल दो उसको. बोलिए आप इधर सबसे बड़ा चोर यही है. तो गलती से क्वीन आया, क्वीन भी चोरी है. हाँ क्या रहा था क्या बोला? देखा हाथ हुआ. Okay, it is can I do? तक लिया है बस. This is can I do? Madam, good morning, madam. Madam, good night, madam. अनिल सर लिस्टिंग इजी बात सब पे टफ है बेकार वेरी बिग मीटिंग. Within 8 days she देखा क्या? वो करेगा. उनको गेस करना है. स्नेक
मुझे पता है, मैं नहीं बोलूँगा, आप दोनों बोलिए। एलिफेंट थोड़ा ऐसे तरह का साइड तरह का Side confuse करते हैं ये कैसा एलिफेंट है अलिफ्रा ऐसे कैसे करें अच्छा हैविंग लिस्ट है क्या हैविंग लिस्ट है क्या वो कैसा है तो मिर्ची चाहिए इन लोग बिल्कुल अरे मैं तो आधे आधे कुछ हाँ लगा पैकिंग लिस्ट अभी ठीक है जानवर सब क्या कोई टेंशन है गुड मॉर्निंग सर गुड मॉर्निंग नहीं है नहीं ना मैं नहीं बोल नहीं और करते और ऐसा आता क्वेश्चन ऐसा बचेगा भी बच में एक ही बचेगा लास्ट में अब एक्शन समझ में नहीं आया सीधा वॉकिंग किया इधर आके गुड मॉर्निंग बोल के फोन रख के सीधा हो गया ना कंफ्यूजन मतलब नंगे कंफ्यूजन मुझे भी मतलब मैं नहीं गई मूवी वो मूवी का नाम है मैं नहीं बोलता है मुझे आता है क्यों मुंह खोला मैडम फालतू का इंटरव्यू किया ना कन्नड़ा मूवीज का तो हमको क्या पता नहीं हाँ कन्नड़ा मूवी है ये तो सब लैंग्वेज मूवी ये सब लैंग्वेज मूवी है ओके सेम मूवी हीरो ताड़ी वाला है केजीएफ ये बदमाश है मंकी मंकी ನೀರ ಕತೆ ಬೋಲಿರತ್ತ ಫಾಲ್ತು ಗೇಮ್ ಆಡಿ ಸ್ವಲ್ಪ ಆಕ್ಟಿವಿಟಿ ಮಾಡಿ ಆಯಿತು ಟೈಮ್ ಆಯಿತು ಸೊ ಸರ್ ಅಷ್ಟೇ ಅಷ್ಟೇ ಗೇಮ್ ಆಡಿದ್ವಿ ಚೆನ್ನಾಗಿತ್ತು ಎಂಟರ್ಟೈನ್ ಆದ್ವಿ ಇವಾಗ ಟೈಮ್ ಆಗ್ತಾ ಬಂತು 6:17 ಆಯಿತು ಮನೆಗೆ ಹೋಗಬೇಕು ಮಳೆ ಬರೋ ಥರ ಇದೆ ಬಂದಿಲ್ಲ ಸರ್ ಇತ್ತನ ಮತ್ ಕರ್ದಿ ಸಿ ಅವ್ರು ಕ್ಯಾ ಬೋಲು ಬ್ಲಾಗ್ ತುಂಬ ಬೋರಿಂಗ್ ಏನೂ ಇಲ್ಲ ಅಂತ ಅನಿಸ್ತೇನೆ ಹೇಳಬೇಕು ಏನೋ ಇದೆ ಅಂತ ಅನಿಸ್ತಿಲ್ಲ ಸೊ ಮನೆಗೆ ಹೋಗೋಣ ಮನೆಗೆ ಹೋಗಿ ಸ್ವಲ್ಪ ರೂಮ್ಗೆ ಹೋಗಿ ಅಲ್ಲಿ ಆಫೀಸಿದ್ದು ಇಷ್ಟೇ 6:30 ಇತ್ತು ಅವರು ಹೊರಡ್ತಾರೆ ನಾನು ಹೊರಡ್ತೀನಿ ಸರ್ ಇಲ್ಲೇ ಇರ್ತಾರೆ ಗೇಮ್ಸ್ ಚೆನ್ನಾಗಿತ್ತು ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ನಿಮ್ಮ ಆಫೀಸಲ್ಲಿ ಈ ಥರ ಎಲ್ಲ ಗೇಮ್ಸ್ ಪ್ಲ್ಯಾನ್ ಮಾಡ್ಬೋದು ನಮ್ಮ ಥರ ಕೂಲ್ ಮ್ಯಾನೇಜರ್ ಇದ್ದರೆ ಗೈಸ್ ನಾವು ಹೊರಟ್ವಿ 6:47 ಸ್ವಲ್ಪ ಲೇಟ್ ಆದ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ಹೈ ಫೈನಲಿ ಹೊರಟಿದ್ದೀವಿ ಮೈಕಿಲ್ಲ ಕೇಳಿಸುತ್ತಿಲ್ಲ ಹೋಗುತ್ತಿಲ್ಲ ಇವ್ರಿನ ಆ ಕಡೆ ನಾವಿಬ್ರು ಈ ಕಡೆ ಒಂದೊಂದು ಕಡೆ ಹೋಗ್ಬಿಡ್ತೀವಿ ನಾಳೆ ಸಂಡೇ ಸೊ ಅದಕ್ಕಿಂತ ಜಾಸ್ತಿ ಏನು ತೋರಿಸ್ಬೇಕು ಅವರು ಏನು ಮಾತಾಡಬೇಕು ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗಿದ್ದಿಲ್ಲ ಸೊ ಹಂಗಾಗಿ ಇಷ್ಟೇ ವ್ಲಾಗ್ ಮಾಡೋಕ್ಕಾಯಿತು ಆಫೀಸಿದ್ದು ಆ್ಯಂಡ್ ರೂಮಲ್ಲಿ ಏನೋ ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ ರೂಮಲ್ಲಿ ಪಾನಿಪುರಿ ಚಾಲೆಂಜ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದನ್ನ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬೋದು ಸೊ ಇದಾಗಿತ್ತು ಆಫೀಸ್ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಇನ್ಸ್ಟಾಗ್ರಾಮಲ್ಲಿ ಮಾಡೋದು ಸೊ ಶೇರ್ ಮಾಡಿ ಇವಾಗ ಊಟ ಕೂತ್ಕೊಂಡಿದ್ವಿ ಪಲಾವ್ ಇದೆ ಶನಿವಾರ ಸ್ಯಾಟರ್ಡೆ ಪಲಾವ್ ಮಾಡ್ತಾರೆ ಎಗ್ ಮಸಾಲ ಐತೆ ಇದೇನೋ ಬೋಂಡ ಏನೋ ತಂದಿದ್ದಲ್ಲ ನಾವು ಪಿ ಜಿಲಿ ದುಡ್ಡು ಕೊಡ್ತೀವಿ ಬಟ್ ಔಟ್ಸೈಡೇ ಜಾಸ್ತಿ ತಿಂತೀವಿ ಅದೇನೋ ಟೇಸ್ಟೇ ಇಷ್ಟ ಆಗೋಲ್ಲ ಪಿ ಜಿದ್ದು ಸೊ ಹಾಗಾಗಿ ಔಟ್ಸೈಡ್ ತಿಂತಿದ್ದೀವಿ ಉಳ್ಳು ಬಂದಿದ್ದಾಳೆ ಸೊ ಇದು ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ಚಾಲೆಂಜ್ ಗೇಮ್ಸ್ ಎಲ್ಲ ಇದೆ ಅದನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಇದಾಗಿತ್ತು ಥ್ಯಾಂಕ್ ಯು ಬಾಯ್ ಬಾಯ್ ಲವ್ ಯು ಆಲ್ Love you all.